ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಅರಸೀಕೆರೆ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬಕ್ಕೆ ಡಿಜೆಗೆ ಅವಕಾಶವಿರುವುದಿಲ್ಲ. ಸಿಪಿಐ ಮಹಾಂತೇಶ್ ಸಜ್ಜನ್. ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಅರಸೀಕೆರೆ ಹೋಬಳಿಯ ಎಲ್ಲ ಹಳ್ಳಿಯ ಮುಖಂಡರು ಗ್ರಾಮಸ್ಥರ ಸಮ್ಮುಖದಲ್ಲಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ನಡೆಸಲಾಯಿತು. ಸಿಪಿಐ ಮಹಾಂತೇಶ್ ಸಜ್ಜನ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ನಿಮ್ಮ ಊರಿನಲ್ಲಿ ನಡೆಯುವ ಹಬ್ಬಗಳನ್ನು ಶಾಂತಿಯುತ ಹಾಗೂ ಸೌಹಾರ್ದಯುತವಾಗಿ ಆಚರಣೆ ಮಾಡಿ. ಅರಸೀಕೆರೆ ಭಾಗದಲ್ಲಿ ಹಿಂದೂ ಮುಸ್ಲಿಂ ಸೇರಿ ಎಲ್ಲ ಹಬ್ಬಗಳನ್ನು ಶಾಂತಿಯುತವಾಗಿ ಆಚರಿಸುತ್ತಾರೆ. ಗಣೇಶ ಕೂಡಿಸುವವರು ಜಾಗದ ಪರವಾನಗಿ, ಇಂಟಿಮೇಟ್ ಬಾಂಡ್, ಕೆಇಬಿಯಿಂದ ವಿದ್ಯುತ್ ಪರವಾನಗಿ ಸ್ವಯಂ ಸೇವಕರ ಜವಾಬ್ದಾರಿ ಆಗಿರುತ್ತದೆ. ಎಲ್ಲ ನಿಬಂಧನೆಗಳಿಗೆ ಒಳಪಟ್ಟಿದ್ದರೆ ಮಾತ್ರ ಗಣೇಶ ಕೂಡಿಸಲು ಪರವಾನಗಿ ನೀಡುತ್ತೇವೆ. ತಪ್ಪಿದಲ್ಲಿ FIR ಮಾಡಲಾಗುವುದು. ರಾತ್ರಿ 9 ಗಂಟೆಯೊಳಗೆ ಮೆರವಣಿಗೆ ಕಾರ್ಯಕ್ರಮ ಮುಗಿಸಬೇಕು. ಯಾವುದೇ ಕಾರಣಕ್ಕೂ ಡಿಜೆಗೆ ಅವಕಾಶವಿರುವುದಿಲ್ಲ. ಎಲ್ಲರೂ ಶಾಂತಿಯುತವಾಗಿ ಹಬ್ಬ ಆಚರಣೆ ಮಾಡ್ರಿ ಎಂದು ಹೇಳಿದರು. PSI ವಿಜಯಕೃಷ್ಣ ಮಾತನಾಡಿ, ಯಾವುದೇ ಕಾನೂನು ಕೈಗೆತ್ತಿಕೊಳ್ಳದೆ ಎಲ್ಲರೂ ಶಾಂತಿಯುತವಾಗಿ ಹಬ್ಬವನ್ನು ಆಚರಣೆ ಮಾಡ್ರಿ ಎಂದು ಹೇಳಿದರು. ಮುಖಂಡ ಸಲಾಂ ಸಾಹೇಬ್ ಮಾತನಾಡಿ, ನಮ್ಮ ಹೋಬಳಿಯಲ್ಲಿ ಯಾವುದೇ ಕೋಮು ಗಲಭೆಗಳು ನಡೆದಿಲ್ಲ. ಹಿಂದೂ ಮುಸ್ಲಿಂ ಎಂಬ ಭೇದ ಭಾವವಿಲ್ಲದೆ ಎಲ್ಲ ಹಬ್ಬಗಳನ್ನು ನಾವೆಲ್ಲರೂ ಕೂಡಿ ಆಚರಿಸುತ್ತೇವೆ. ಮುಂದೆಯೂ ಸಹ ಇದೇ ರೀತಿ ಎಲ್ಲರೂ ಒಂದಾಗಿ ಹಬ್ಬಗಳನ್ನು ಆಚರಿಸುತ್ತೇವೆ. ಅಂಬೇಡ್ಕರ್ ರವರ ಸಂವಿಧಾನದಂತೆ ಕಾನೂನನ್ನು ಗೌರವಿಸೋಣ ಎಂದು ಹೇಳಿದರು. ಕೆರೆಗುಡಿಹಳ್ಳಿ ಹಾಲೇಶ್ ಮಾತನಾಡಿ, ಹಿಂದೆ ಗಣೇಶ ಹಬ್ಬವನ್ನು ಶಾಲೆ ಹಾಗೂ ಮನೆಗಳಲ್ಲಿ ಮಾತ್ರ ಆಚರಣೆ ಮಾಡುತ್ತಿದ್ದೆವು. ಇತ್ತೀಚೆಗೆ ಬೀದಿಗಳಲ್ಲಿ ಗಣೇಶನನ್ನು ಕೂಡಿಸುತ್ತಾರೆ. ಆದ್ದರಿಂದ ಯಾವುದೇ ಗದ್ದಲ ಗಲಾಟೆಗಳು ಆಗಬಾರದೆಂಬ ಉದ್ದೇಶದಿಂದ ಈ ದಿನ ಪೊಲೀಸ್ ಇಲಾಖೆಯಿಂದ ಶಾಂತಿ ಸಭೆ ಹಮ್ಮಿಕೊಂಡಿದ್ದಾರೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ PDO ಅಂಜನಪ್ಪ, ಮುಖಂಡರಾದ ಪೂಜಾರ್ ಮರಿಯಪ್ಪ, P ಹಾಲೇಶ್, ಅದಂ ಸಾಹೇಬ್, ಜೋಗಪ್ಳ ಬಸವರಾಜ್, ಸಲಾಂ ಸಾಹೇಬ್, M ಚಂದ್ರಪ್ಪ, ರಹಮತ್, ಕೆರೆಗುಡಿಹಳ್ಳಿ ಹಾಲೇಶ್, ಪೊಲೀಸ್ ಇಲಾಖೆಯ ಗುರುರಾಜ್, ರವಿ ನಾಯ್ಕ್, ಹರೀಶ್, ಹನುಮಂತಪ್ಪ, ಅರಸೀಕೆರೆ ಹೋಬಳಿಯ ಹಿಂದೂ ಮುಸ್ಲಿಂ ಬಾಂಧವರು, ಸಾರ್ವಜನಿಕರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್, ಶೇರ್, ಲೈಕ್ ಹಾಗೂ ಕಮೆಂಟ್ ಮಾಡೋದ್ರ ಮೂಲಕ ಪ್ರೋತ್ಸಾಹ ನೀಡಿ. ಧನ್ಯವಾದಗಳು. ಮುಂದೂಡ್ಸಕ್ ಅವಕಾಶ ಇಲ್ಲ. ಇದು ತಲೆಗಿಟ್ಕೊಂಡ್ಬಿಡ್ರಿ. ಮುಂದೆ ನೀವು ಹೋಗ್ತೀನಿ ಇದನ್ನ ಮಾಡ್ತೀನಿ ಅಂತ ಅಂದ್ಬಿಟ್ರೆ ಅದಕ್ಕೆ ಅವಕಾಶ ಇಲ್ಲ. ಆ ಅವಕಾಶಗಳಂದ್ರೆ ನಿಮ್ಗೆ ಏನೋ ಈಗಿಲ್ಲ, ನಾನು ನಾಳೆ ಮಾಡ್ತೀನಿ, ನಾಡಿದ್ದು ಮಾಡ್ತೀನಿ ಅಂತ ಪೋಸ್ಟ್ ಮಾಡ್ತಾರೆ ಅಂದ್ರೆ ಬಹಳ ಕೇರ್ಫುಲ್ ಆಗಿರ್ರಿ. ಜನರು ಖುಷಿಗಾಗಿ ಜನರ ಹಬ್ಬಗಳಿಗೆ ಯಾವತ್ತು ನಾವು ತಡೆ ಉಂಟು ಮಾಡಂಗಿಲ್ಲ. ಅಟ್ ದ ಸೇಮ್ ಟೈಮ್ ಎಲ್ಲರೂ ಚೆನ್ನಾಗಿರಲಿಲ್ಲ ಅಂತ ಹೇಳಿ ಬಯಸೋದು ನಾವು. ಆದ್ರೆ ಏನಾಗುತ್ತೆ ಅಂತಂದ್ರೆ ಯಾವಾಗ ನೀವು ಎರಡನೇದಾಗಿ ಗಣೇಶ ಕೂಡಿಸ್ತೀರಿ, ನೀವು ಪರ್ಮಿಷನ್ ಕಡ್ಡಾಯವಾಗಿ ತಗೋಬೇಕು. ಒಂದು ಇಲ್ಲೇ ನಾವು ಕಡ್ಡಾಯವಾಗಿ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ನೋಟಿಸಲ್ಲಿ ಏನಿರ್ತಂದ್ರೆ ಏನೇನ್ ಗಣಪತಿ ಇಟ್ಟಂತೆ ಏನೇನ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಮ್ಮ 10 ಅಂಶಗಳು ಇದಾವೆ. ಆಯ್ತಾ? ಯಾವುದೇ ಕಾನೂನು ಕೈಗೆತ್ಕೊಳ್ಳದೆ ಎಲ್ಲರೂ ಶಾಂತ ರೀತಿಯಿಂದ ಹಬ್ಬ ಮಾಡಬೇಕು ಅಂತೇಳಿ ಈ ಒಂದು ಸಭೆಯ ಮುಖ್ಯ ಉದ್ದೇಶ. ಇನ್ನೂ ಹೆಚ್ಚಿನದಾಗಿ ನಮ್ಮ ಮಾನ್ಯ CPI ಸಾಹೇಬರು ಇದರ ನಿಮಗೆ ಒಂದು ಕೆಲವೊಂದು ಆದೇಶಗಳು ಇದಾವೆ. ಮತ್ತು ಯಾವ ರೀತಿ ಹಬ್ಬ ಮಾಡಬೇಕು, ಎಷ್ಟು ಎಲ್ಲಿ ವಿಸರ್ಜನೆ ಹೇಗೆ ಮಾಡಬೇಕು, ಮತ್ತು ಅದು ನಮ್ಮಲ್ಲಿ ಪರ್ಮಿಷನ್ ಯಾವ ರೀತಿ ತಗೋಬೇಕು, ಮತ್ತು ಏನೇನು ನಿಮ್ಮೆಲ್ಲ ಏನಾದರೂ ಡೌಟ್ಸ್ ಇದ್ದರೆ ನಮ್ಮ CPI ಸಾಹೇಬರಿಗೆ ಕೇಳಿಕೊಂಡು ನಾನೊಂದು 2 ಮಾತಾಡೋಕೆ ಅವಕಾಶಗಳು ಎಲ್ಲರಿಗೂ ಧನ್ಯವಾದ. ಗೌರವಿಸ್ರಿ, ನಾವು ನಿಮ್ಮನ್ನು ಗೌರವಿಸ್ತೀವಿ ಅಂತೇಳಿ ಬಹಳ ಚೆನ್ನಾಗಿ ನಮ್ಗೆಲ್ಲ ಅರ್ಥೈಸ್ಕೊಟ್ಟಾರೆ. ಇವತ್ತು ಹಿತ ಅಧಿಕಾರಿಗಳು, ದಕ್ಷ ಅಧಿಕಾರಿಗಳು ನಮ್ಮ ಊರಲ್ಲಿ ಶಾಂತಿ ಸಭೆ ಕರೆದು ಇವತ್ತು ನಮ್ಮ ಹೋಬಳಿ ಮಾಡ್ತಾರೆ. ಇದು ನಮ್ಮ ಸ್ಟೇಷನ್ ದೊಡ್ಡ ಲಿಮಿಟ್ ಸರ್. 86 ಹಳ್ಳಿಗಳು ಉಳ್ಳ ಒಂದು ದೊಡ್ಡ ಲಿಮಿಟ್ ಪೊಲೀಸ್ ಠಾಣೆ ಇದು. ಈ ಪೊಲೀಸ್ ಠಾಣೆಯಲ್ಲಿ ಯಾವತ್ತೂ ಜಾಸ್ತಿ ಕ್ರೈಮ್ಗಳು ನಡೆದಿಲ್ಲ ಸರ್. ಇದುವರೆಗೂ ನಮ್ಮ ಹೋಬಳಿ ಕೇಂದ್ರದಲ್ಲಿ ಯಾವುದು ನಡೆದಿಲ್ಲ. ಆದ್ರೆ ಕೋಮು ಗಲಭೆ ಅಂತ ಗಲಭೆಗಳು ನಮ್ಮ ನಡೆದೇ ಇಲ್ಲ. ಇಲ್ಲಿ ನಾವು ಮುಸ್ಲಿಮ್ಸ್ ಆದ್ರೂ ನಾವೆಲ್ಲ ಹಿಂದೂ ಧರ್ಮದ ಹಬ್ಬಗಳ ಆಚರಣೆಯಲ್ಲಿ ನಾವೇ ಮುಂಚೂಣಿಯಾಗಿರ್ತೇವೆ ಸರ್.
ಅವರು ನಮ್ಮ ಹಬ್ಬದಲ್ಲಿ ಅವ್ರ ಜನಾಂಗನು ಮುಂಚೂಣಿಯಾಗಿರ್ತಾರೆ. ಹಿಂಗ ಬಾಂಧವ್ಯದಿಂದ ಬೆಳಕಂಡ್ ಬಂದಿದ್ದೇವೆ. ಮುಂದೆ ಕೂಡ ನಾವು ನಮ್ಮತೆಯಲ್ಲಿ ನಮ್ಮ ಮಕ್ಕಳಿಗೂ ಕೂಡ ನಾವು ಉಳಿಸಿ ಹೋಗ್ಬೇಕಾಗಿತ್ತು ಆ ಬಾಂಧವ್ಯ. ಯಾಕಂದ್ರೆ ನಾವು ಇಲ್ಲಿ ಯಾರು ಎಲ್ಲ ಕೆಂಪು ರಕ್ತದಾರೆ. ಇವತ್ತು ಅಷ್ಟೇ ನಾವು ಆ ಮುಸ್ಲಿಮ್ಸು, ನಾವ್ ಹಿಂದೂ, ನಾವ್ ಲಿಂಗಾಯತರು, ನಾವ್ ಅವರು, ನಾವ್ ಇವ್ರು ಅಂತ ನಾವು ಮಾಡ್ಕೊಂಡಿದ್ದೇವೆ. ಬಟ್ ಅದು ಎಲ್ಲಕ್ಕಿಂತ ಮಿಗಿಲಾಗಿದ್ದು ನಮ್ಮ ಅಂಬೇಡ್ಕರ್ ಸಂವಿಧಾನದ ಬಗ್ಗೆ ಸಾಹೇಬ್ರು ಹೇಳಿದ್ರು. ನಾವ್ ಇವತ್ತು ಆ ಸಂವಿಧಾನದ ಬಗ್ಗೆ ನಾವು ಮನವರಿಕೆ ತಿಳುವಳಿಕೆ ಇತ್ತು ಅಂದ್ರೆ ನಾವ್ ಯಾರು ಜಾತೀಯತೆ ಮಾಡಲ್ಲ. ನಮ್ಮಲ್ಲಿ ಜಾತಿ ಯಾರಿಲ್ಲ, ಎಲ್ಲರೂ ಹೋಗ್ತೇವೆ ಮಣ್ಣಾಗ ಒಂದಿನ, ಎಲ್ಲರೂ ಮಣ್ಣಾಗಿ ಹೋಗ್ತೇವೆ. ಅದಕ್ಕೆ ನಾವು ಬಾಂಧವ್ಯದಿಂದ ಎಷ್ಟು ದಿನ ನಾವು ನಮ್ಮ ಆಯುಸ್ ಐತೋ ಅಲ್ಲಿ ಮಠ ನಾವು ಬಾಂಧವ್ಯದಿಂದ ಬದುಕನ, ಬಾಂಧವ್ಯದಿಂದ ಇದ್ದು ಹಿಂದೂ ಮುಸ್ಲಿಮು ಯಾವುದೇ ಜಾತಿ ಭೇದ ಭಾವ ಇಲ್ದಂಗ ಎಲ್ಲಾ ಹಬ್ಬದಾಗ ನೀವು ನಾವು ಭಾಗಿಯಾಗಿ ಕಾನೂನಿಗೆ ವಿರುದ್ಧವಾಗಿ ನಡ್ಕೊಳ್ಳಿದ್ದಂಗ ಕಾನೂನಿನ ಪರಿಪಾಲಕರಾಗಿ ಅವ್ರ ಜೊತೆಗೆ ನಾವು ಸಹಕಾರ ಕೊಟ್ಕೊಂಡು ನಾವೆಲ್ಲರೂ ಖುಷಿಯಿಂದ ಹಬ್ಬ ಆಚರಣೆ ಮಾಡೋದು. ಮತ್ತೆ ಶಾಲೆ ಒಳಗೆ ಗಣಪಿತ್ತು. ಅದು ನಮ್ಮ ಸಾಹೇಬರು ಹೇಳೋ ರೀತಿಯೇ ಸ್ವಾತಂತ್ರ್ಯಕ್ಕೋಸ್ಕರ ಎಲ್ಲ ಜನರು ಸೇರಿ ಒಂದು ಒಗ್ಗಟ್ಟಾಗಬೇಕನ್ನೋಕ್ಕೋಸ್ಕರ ಗಣೇಶ ಹಬ್ಬ ಆಗಿ ಈಗ ಇತ್ತೀಚಿನ ಮುಂದೆ ಆಗಿರ್ತಕ್ಕಂಥ ದಿನಮಾನಗಳಲ್ಲಿ ಗಣೇಶ ಬೀದಿಗೆ ಬಂದು ಅದು ಜಾತಿ ಅದು ಇದು ಸಂಘರ್ಷ ಆಗಿ ಮತ್ತೆ ನಮ್ಮಲ್ಲೇ ಹೊಡೆದಾಟ ಗಲಾಟೆ ಗದ್ದಲೆಗಳು ಆಗ್ತಾವಂತೇಳಿ ಅದಕ್ಕೋಸ್ಕರ ನಮ್ಮ ಸರ್ಕಾರ ಪೊಲೀಸ್ ಇಲಾಖೆ ನಮ್ಮ ಇವತ್ತು ಎಲ್ಲಿ ಸಮಸ್ಯೆ ಆಗುತ್ತೆ ಅಲ್ಲೇ ಸಮಸ್ಯೆನ ಬಗೆಹರಿಸಬೇಕು. ಸೌಹಾರ್ದತೆಯಲ್ಲಿ ಹಿರಿಯರನ್ನ ಮತ್ತು ಎಲ್ಲ ಹಳ್ಳಿಗಳನ್ನ ಯುವಕರೆಲ್ಲ ವಿದ್ಯಾರ್ಥಿಗಳನ್ನ ಸೇರಿಸಿ ಅಲ್ಲೇ ಬಗೆಹರಿಸ್ಬೇಕಂತೇಳಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಡಿಯಲ್ಲಿ ಪ್ರಜೆಗಳಿಗೆ ನಮಗೆ ಶಾಂತಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ಕೊಟ್ಟಿದ್ರೆ ಅದನ್ನು ನಾವೆಲ್ಲರೂ ಕಾಪಾಡಬೇಕಾಗಿದೆ. ಇವತ್ತು ಹಬ್ಬ ಎದಕ್ಕೋಸ್ಕರ ನಮ್ಮ ಕುಟುಂಬ ಶಾಂತಿ ನೆಮ್ಮದಿ ಮತ್ತೆ ನಮ್ಮ ಮತ್ತೆ ಅಕ್ಕ ತಂಗಿಯರು ಮತ್ತೆ ಮನೆ ಸ್ವಚ್ಛತೆ ಅದಕ್ಕೋಸ್ಕರ ಹಬ್ಬ ಆಗೋದು. ಮತ್ತೆ ಸಾಂಸ್ಕೃತಿಕವಾಗಿ ಹಿಂದೆ ಪುರಾಣ ಪುಣ್ಯಕಥೆಗಳು ಮತ್ತೆ ಜನಪದ ಭಾವಗೀತೆ ಭಕ್ತಿಗೀತೆಗಳನ್ನ